ನಂದು ಕಾಲೇಜ್ ಇವೆಂಟಲ್ಲಿ ಹುಡುಗಿ ನಂಗೆ ಒಂದು ಹುಡುಗಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ಲು. ಅವನ ಹೆಸರು ಮುಫೀಸ್ ಮಿಯಾನ್ ಅವರಂತ. ನನ್ನ ನೆಕ್ಸ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಅವ್ನ ಕಡೆಯಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಆಮೇಲೆ 1-2-3 ಮಂತ್ಸ್ ಆದಮೇಲೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು. ರಿಲೇಷನ್ಶಿಪ್ ಸ್ಟಾರ್ಟ್ ಆದಮೇಲೆ ನಮ್ಮ ಪೇರೆಂಟ್ಸಿಗೆ ಗೊತ್ತಾಯ್ತು. ಆಮೇಲೆ ಅವ್ನದ್ದು ಕಾಸ್ಟ್ ನನಗೆ ಗೊತ್ತೇ ಇದ್ದಿದ್ದಿಲ್ಲ, ಅವ್ನು ಮುಸ್ಲಿಮ್ ಅಂತ. ಅದಾದಮೇಲೆ ನಮ್ಮ ಪೇರೆಂಟ್ಸ್ ನನಗೆ ರಿಯಲೈಸ್ ಮಾಡಿದ್ರು, ಅವ್ನ ಕಾಸ್ಟ್ ಬೇರೆ, ನನ್ನ ಕಾಸ್ಟ್ ಬೇರೆ, ಆಮೇಲೆ ಕಲ್ಚರ್ ಬೇರೆ, ಡಿಫ್ರೆನ್ಸಸ್ ಭಾಳ ಐತಿ. ಆಮೇಲೆ ನಾನು ಸ್ಟಡಿ ಮಾಡಿದೆ, ಅವ್ರ ಕಾಸ್ಟ್ ಹೆಂಗೈತಿ ಹೆಂಗಿಲ್ಲ ಅಂತಂದು ಸ್ಟಡಿ ಮಾಡಿದೆ. ಆಮೇಲೆ ರಿಲೇಷನ್ಶಿಪ್ ಒಳಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನು ಬ್ರೇಕಪ್ ಮಾಡಿದೆ. ಬ್ರೇಕಪ್ ಆದ ನಂತರ ನಾನು ಕ್ಯಾನ್ಸಲೇಷನ್ಗೂ ಇದನ್ನು ಮಾಡಿದಾದ್ಮೇಲೆ ನಂದು ರಿಲೇಷನ್ಶಿಪ್ ಒಳಗೆ ಫೋಟೋಸ್ ವೀಡಿಯೋಸ್ ಇದಾವೆ. ಆಮೇಲೆ ನೇಕೆಡ್ಸು ಅದಾವೆ. ಏನಾದರೂ ವೀಡಿಯೋಸ್ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಫೋಟೋಸ್ ವೀಡಿಯೋಸ್ ವೈರಲ್ ಮಾಡ್ತೀನಿ ಅಂಥೇಳಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ದೆ. ಅವ್ರ ಫ್ರೆಂಡ್ಸ್ ಸರ್ಕಲ್ಲು ನನಗೆ ಬೆದರಿಕೆ ಹಾಕಿದ್ರು, ನೀನು ಏನಾದರೂ ಮಾಡಲಿಲ್ಲ ಅಂದ್ರೆ ಫೋಟೋಸ್ ಮತ್ತು ಇದು ವೀಡಿಯೋನ ವೈರಲ್ ಮಾಡ್ತೀವಿ, ಹೀಗೆಲ್ಲ ನನಗೆ ಬೆದರಿಕೆ ಹಾಕಿ ಈಗೇನು ವೈರಲ್ ಆಗ್ತಿದ್ದಾವಲ್ಲ ಅವು ನನ್ನ ಇಚ್ಛೆಲೇ ನಾ ವೀಡಿಯೋ ಮಾಡಿಲ್ಲ. ಅವನಾಗೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಫೋಟೋಸ್ ಮತ್ತು ವೀಡಿಯೋ ವೈರಲ್ ಮಾಡ್ತೀನಿ ಅಂತ ಅಂದು ನನಗೆ ಬೆದರಿಕೆ ಹಾಕಿ ನನಗೆ ವೀಡಿಯೋ ತೊಗೊಂಡಿದ್ದಾನೆ. ಆಮೇಲೆ ಒಂದು 2 ಫೋನ್ಸ್ ಅದಾವೆ, ಲ್ಯಾಪ್ಟಾಪ್ಸ್, ಪೆನ್ ಡ್ರೈವ್, ಮೆಮ್ರಿ ಕಾರ್ಡ್, ಆಮೇಲೆ ಕಂಪ್ಯೂಟರ್ ಐತಿ. ಆಮೇಲೆ ಅವ್ರು ಯಾರ್ಯಾರು ಫ್ರೆಂಡ್ಸಿಗೆ ಲೀಕ್ ಮಾಡ್ಯಾನ ಅದು ನನಗೆ ಗೊತ್ತಿಲ್ಲ, ಆದರೆ ನನಗೆ ಬೇಕು. ಯಾರ್ಯಾರು ಫೋನ್ಸ್, ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ ನನಗೆ ಬೇಕು. ಆಮೇಲೆ ಯಾರ್ಯಾರು ಇದು ವೀಡಿಯೋ ನೋಡಕತ್ತೀವಿ ನಾನು ರಿಕ್ವೆಸ್ಟ್ ಮಾಡತ್ತೀನಿ. ಆಮೇಲೆ ಪೊಲೀಸ್ ಇಲಾಖೆಗೂ ನಾನು ರಿಕ್ವೆಸ್ಟ್ ಮಾಡಕತ್ತೀನಿ, ನನಗೆ ಪ್ಲೀಸ್ ನಂಗೆ ರಿಕವರಿ ಆಗಬೇಕು, ನಂಗೆ ವೀಡಿಯೋಸ್ ಬೇಕು. ಈಗೇನು ವೀಡಿಯೋ ವೈರಲ್ ಆಗಿದೆಯಲ್ಲ, ಇದ್ರ ಹಿಂದೆ ಕಾಂಗ್ರೆಸ್ ಯುವ ಮುಖಂಡವರ ಕೈವಾಡ ಐತಿ ಅಂತ ನಂಗೆ ಗೊತ್ತೈತಿ. ಅವ್ರ ಹೆಸರು ನಾನು ಹೇಳೋದಿಲ್ಲ. ಅಣ್ಣ, ನಿನ್ನ ತಂಗಿ ಆಗಿದ್ರೆ ನೀನು ಒಂದು ಸಲನೂ ಬಂದು ನನಗೆ ಏನಾಗೈತಿ, ಏನು ಸಿಚುವೇಶನ, ಆಮೇಲೆ ಏನು ಹೆಲ್ಪ್ ಏನಾಗೈತಿ ಅಂತೇಳಿ ನೀನು ಒಂದು ಸಲ ಆದರೂ ಇದನ್ನು ಮಾಡಿ, ನಿನ್ನ ತಂಗಿ ಇದಾಗಿದ್ರೆ ನೀನು ಹಿಂಗೆ ಮಾಡ್ತಿದ್ದಿ.